ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಎಲ್ಲರೂ ಹೆಂಗಿದ್ರೆ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಇವತ್ತಿನ ಏನಿಲ್ಲ, ಸಿಂಪಲ್ ಒಂದು ಇನ್ಫಾರ್ಮೇಷನ್ ಒಂದಿಗೆ ಬಂದು ಏನಂದರೆ ಇವಾಗ ಥೈರಾಯ್ಡ್ ಅಂದರೆ ಕೆಲವೊಬ್ರು ಇವಾಗ ಕಾಮನ್ ಆಗಿ ಥೈರಾಯ್ಡ್ನು ಒಂದು ಕೆಲವು ನಾನು ಮಾತಾಡ್ತಾ ವಯಸ್ಸು ಅಪ್ ಆ್ಯಂಡ್ ಡೌನ್ ಆಗೋದ್ರಿಂದ ಏನೇನೋ ಕಮೆಂಟ್ ಹಾಕ್ತಿದ್ರಲ್ಲ, ಅದಕ್ಕೆ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ನಲ್ಲ, ಅದೇ ಇದು ಥೈರಾಯ್ಡು. ನಂಗೆ ಥೈರಾಯ್ಡ್ ಬಂದು 2-3 ಇಯರ್ಸ್ ಆಯಿತು. ಇವಾಗ 2 ಇಯರ್ಸ್ ಆಗಿ ಕಂಪ್ಲೀಟ್ ಆಗಿದೆ. ಅದಕ್ಕೆ ಆ ಥರ ಆಗೋದು, ಜಾಸ್ತಿ ಕಂಟಿನ್ಯೂಸ್ ಆಗಿ ಮಾತಾಡೋದ್ರಿಂದ ಆ ಥರ ಆಗುತ್ತೆ. ಥೈರಾಯ್ಡ್ ಬಂದರೆ ಏನು ಬೀಳೋಂಥ ಪ್ರಾಬ್ಲಮ್ ಏನಿಲ್ಲ ಫ್ರೆಂಡ್. ಒಂದು ಇವಾಗ ಕಾಮನ್ ಆಗಿದೆ. ಇವಾಗ ಥೈರಾಯ್ಡ್ ಬಂದಿರೋದು ಗೊತ್ತಾಯ್ತು ಅಂದರೆ ನನಗೆ ಸ್ವಲ್ಪ ಗಂಟ್ಲಲ್ಲಿ ಉರಿ ಆದಂಗೆ ಆಗ್ತಿತ್ತು. ಏನಾದ್ರು ತಿಂದರೆ ಜಾಸ್ತಿ ಮಾತ್ರೆ ಈ ಥರ ಉರಿ ಮತ್ತು ಪೀರಿಯಡ್ಸು 2 ಮಂತ್ಸ್ 3 ಮಂತ್ಸ್ ಈ ಥರ ಗ್ಯಾಪ್ ಆಗ್ತಿತ್ತು. ಹೇರ್ ಫಾಲ್ ಅಂತೂ ನೋಡ್ಬೇಕು ಫ್ರೆಂಡ್ಸ್, ಇವಾಗ ಸ್ವಲ್ಪ ಪರವಾಗಿಲ್ಲ, ಅಷ್ಟಾಗ್ತಿತ್ತು. ಅದಕ್ಕೆ ನಾನು ಪೀರಿಯಡ್ಸು ಗ್ಯಾಪ್ ಆಗ್ತಿತ್ತು ಮತ್ತು ಯಾಕೋ ಗಂಟ್ಲು ಮತ್ತು ಇಲ್ಲಿ ಥರ ಬೆನ್ನು ಹೋಯ್ತಿತ್ತು ನನಗೆ. ಈ ಥರ ಫುಲ್ ಈ ಥರ ಅಡ್ಡ ಇರುತ್ತಲ್ಲ ಬೋನ್ಸ್, ಆ ಥರ ಅಲ್ಲಿ ಥರ ನೋಯ್ತಾ ಇತ್ತು ಸೊಂಟದ ಹತ್ರ ಇಲ್ಲಿ ಕೆಳಗೆ. ನಾನು ಅದಕ್ಕೆ ಪ್ರೈವೇಟಲ್ಲಿ ಸುಮ್ಮನೆ ವಿಟಮಿನ್ಸ್ ಕಮ್ಮಿ ಆಗಿರುತ್ತೆ ಅಂತ ಹೇಳ್ತಾಯಿದ್ರು. ನಾನು ಗೌರ್ಮೆಂಟ್ಗೆ ಹೋದೆ, ಕೇಳಿದೆ ಈ ಥರ ಹಿಂಗೆ ನೋವುತ್ತೆ ಮತ್ತು ಪೀರಿಯಡ್ಸ್ ಆಗೋಲ್ಲ ಅಂದ ತಕ್ಷಣ ಅವ್ರಿಗೆ ಚೆಕ್ಕೇ ಮಾಡಿಲ್ಲ ಫ್ರೆಂಡ್ಸ್. ನಿಜ ಹೇಳಬೇಕಾದ್ರೆ ಅವ್ರು ಚೆಕ್ಕೇ ಮಾಡಿಲ್ಲ. ಫಸ್ಟು ಥೈರಾಯ್ಡ್ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂದರು. ಥೈರಾಯ್ಡ್ ಟೆಸ್ಟ್ ಮಾಡಿಸ್ಕೊಂಡೆ, ಪಾಸಿಟಿವ್ ಅಂತ ಬಂತು. ಅದಕ್ಕೆ ತುಂಬ ಅಂದರೆ ನಾನು ಇದು ಮಾನಸಿಕ ಮಾಡ್ಕೊಂಡಿದ್ದೆ, ಅಯ್ಯೋ ನನಗೆ ಈ ವಯಸ್ಸಿಗೆ ಬಂತಲ್ಲ, ಇನ್ನೂ ಚಿಕ್ಕ ಮಕ್ಕಳಿದ್ದಾರೆ, ಹೆಂಗೆ ಡಿಪ್ರೆಷನ್ಗೆ ಹೋಗಿದ್ದು ನಿಜ. ಭಯ ಅಂತೂ 1 ಮಂತಲ್ಲಿ ನಾನು ಅದೇ ಇದರಲ್ಲಿ ಯೋಚನೆಯಲ್ಲಿ ಫುಲ್ಲು ಸಣ್ಣಾಗಿಬಿಟ್ಟಿದ್ದೆ. ಬರ್ತಾ ಸಣ್ಣನೂ ಆಗಿದೆ. ನಾನು ಮುಂಚೆ ಚೆನ್ನಾಗಿದ್ದೆ, ಥೈರಾಯ್ಡ್ಗಿಂತ ಮುಂಚೆ ಸಣ್ಣಾಗಿದ್ದೆ, ಪಿಗ್ಮೆಂಟ್ ಬಂದಿತ್ತು. ಅದಕ್ಕೆ ಏನು ಮಾಡೋದು ಅಂತ ಫುಲ್ಲು ಡಿಪ್ರೆಷನ್ಗೆ. ಏನಾದಾಗಲಿ ನನಗೆ ಭಯ ಅಂದರೆ ಭಯ, ಏನಾಗುತ್ತೋ ಸಾಯೋವರೆಗೂ ಮಾತ್ರ ಮೇಲೇ ಇರಬೇಕಾ, ನನಗೆ ಈ ವಯಸ್ಸಿಗೆ ಯಾಕೆ ಈ ಥರ ಬಂತು ಅಂತ ನಾನು ಭಯದಲ್ಲೇ ಇದ್ದೆ ನಿಜ ಫ್ರೆಂಡ್ಸ್. ನಾನು ತುಂಬ ಅಂದರೆ ತುಂಬ 1 ಮಂತ್ ಇಲ್ಲ 2 ಮಂತ್ಸ್ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ನಾವು ಯಾವತ್ತೂ ನೋಡಿಲ್ಲ ಈ ಥರ ಕಾಯಿಲೆಗಳೆಲ್ಲ. ಇಷ್ಟು ಬೇಗ ಬಂತ, ನಾನೇನು ಮಾಡಿದ್ದೆ ಅಂತ ಈ ಥರ ಅಂದ್ಕೊತಾ ಇದ್ದೆ. ಆಮೇಲೆ ಡಾಕ್ಟ್ರ್ ಹತ್ರ ಹೇಳಿದ್ರು, ಅದು ಕಾಮನು, ನೀವು ಸ್ಟ್ರೆಸ್ಸು ಈ ಥರ ಇವಾಗಿನ ಲೈಫ್ ಸ್ಟೈಲಲ್ಲಿ, ಇವಾಗಿನ ತರಕಾರಿ ಆಗಲಿ ಸ್ಟ್ರೆಸ್ ಜಾಸ್ತಿ, ನಿದ್ದೆ ಇಲ್ಲ, ಊಟ ಇಲ್ಲ, ಟೈಮ್ ಟು ಟೈಮ್ ಮಾಡಿಕೊಂಡು ಬರುತ್ತೆ ಅಂತ ಹೇಳಿದರು. ಬಂದಿದೆ, ಏನು ಆಗೋಲ್ಲ, ಅಂದರೆ ಮಾತ್ರೆ ತೊಗೊಳ್ಬೇಕಂತ ಅಂದರು. ನಾನು 3 ಮಂತ್ ತೊಗೊಂಡ್ರೆ ಕಮ್ಮಿ ಆಗುತ್ತೇನೋ ಅಂದ್ಕೊಂಡ್ರೆ ಅದಿಲ್ಲ. ಒಂದು ಸಲ ಥೈರಾಯ್ಡ್ ಯಾವತ್ತೂ ಹೋಗುತ್ತೆ. ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು. ಆಯಿತು, ಊಟದಲ್ಲಿ ಏನಂದರೆ ಊಟ ಕ್ವಾಂಟಿಟಿನ ಮೇಂಟೈನ್ ಮಾಡಬೇಕು, ಹಾಗೆ ಎಕ್ಸಸೈಸ್ ಮಾಡಬೇಕು, ಏನು ತಿನ್ನಬೇಕು ಏನು ತಿನ್ನಬಾರ್ದು ಡಾಕ್ಟ್ರ್ ಹತ್ರ ಅದನ್ನು ಹಾಗೆ ಲೈಫ್ ಲಾಂಗ್ ಮೇಂಟೈನ್ ಮಾಡಬೇಕು ಫ್ರೆಂಡ್ಸ್. ಬಿಟ್ಟು ಒಂದು ಸಲ ಬಂದರೆ ಹೋಗೋದಿಲ್ಲ. ಇದು ಎಲ್ಲೇನೋ ಹೋಗಿ ಏನಾನ ಮಾಡ್ಕೊಳ್ಳಿ. ಕೆಲವೊಂದು ಜನ ಯೂಟ್ಯೂಬಲ್ಲೆಲ್ಲ ಹೇಳ್ತಾರೆ, ನಾನು ಈ ಥರ ಥೈರಾಯ್ಡ್ ಹೋಯಿತು, ಚಾನ್ಸೇ ಇಲ್ಲ ಫ್ರೆಂಡ್ಸ್, ಡಾಕ್ಟ್ರೇ ಹೇಳಿದ್ದಾರೆ. ನೀವು ಮಾತ್ರೆ ಎಲ್ಲಿವರೆಗೂ ತೊಗೊತೀರ ಅಲ್ಲಿವರೆಗೂ ನಾರ್ಮಲ್ ಬರುತ್ತೆ, ಮಾತ್ರೆ ಬಿಟ್ಟರೆ ತಿರ್ಗಾ ಜಾಸ್ತಿ ಆಗುತ್ತೆ. ಅಂದರೆ ಅದು ಮೇಂಟೈನ್ ಮಾಡ್ಕೊಳ್ಳೋದು, ಸ್ವಲ್ಪ ಜಾಸ್ತಿ ಇರೋದು ಕಮ್ಮಿ ಆಗ್ತಾ ಹೋಗುತ್ತೆ ಅಷ್ಟೇ ಹೊರತು ಪೂರ್ತಿಯಾಗಿ ಹೋಗೋಲ್ಲ. ಥೈರಾಯ್ಡ್ ತೆಗೆಸ್ಕೊಳ್ಬೇಕು ಒಂದು, ಅದು ಹೋಗೋದೇ ಇಲ್ಲ. ಮತ್ತು ಡಾಕ್ಟ್ರನ್ನ ಕೇಳಿದೆ ನಾನು, ನನಗೆ ಮಾತ್ರೆ ಫಸ್ಟ್ ಸ್ಟಾರ್ಟಿಂಗ್ ಕೊಡ್ತಿದ್ರು 25 mg ಇಲ್ಲ 12 mg ಸ್ಟಾರ್ಟ್ ಆಗಿತ್ತು. ಇವಾಗ 25 ಬಂದಿದೆ. ಪ್ರೆಗ್ನೆಂಟ್ ಇದ್ರೂ ತಿನ್ನಲೇಬೇಕು. 3 ಇಯರ್ಸ್ ಆಯ್ತು ಫ್ರೆಂಡ್ಸ್, ನಾನು ಊಟದಲ್ಲಿ ಮೇಂಟೈನ್ ಮಾಡ್ತಾಯಿದ್ದೀನಿ. ಹಾಗೆ ಎಕ್ಸಸೈಸನ್ನು ಮಾಡ್ತಾಯಿಲ್ಲ ಬಿಡು, ಅಂದರೆ 2 ಮಕ್ಕಳು ಇದ್ದಾರೆ, ದೊಡ್ಡವಳು ಇರೋದ್ರಿಂದ ಅವಳನ್ನೇ ನೋಡ್ಕೊಂಡು ದಿನ ಎಲ್ಲ ಅವಳದ್ದು ಇದರಲ್ಲೇ ಹೋಗ್ತಿತ್ತು, ನಂಗೆ ಟೈಮ್ ಸಿಕ್ಕಿರಲಿಲ್ಲ, ಅದಕ್ಕೆ ಆಗಿಲ್ಲ. ಮಾತ್ರೆ ತೊಗೊಂಡು ಚೆಕ್ ಮಾಡಿಸ್ಕೊಂಡ್ರೆ ನಾರ್ಮಲ್, ಗ್ಯಾರಂಟಿ ನಾರ್ಮಲ್, ಥೈರಾಯ್ಡ್ ಇಲ್ಲ ಅಂತಲೇ ಬರುತ್ತೆ.
ನಾರ್ಮಲ್ ಬಿಟ್ಟು ಒನ್ ಮಂತು 2 ಮಂತ್ ಬಿಟ್ಟು ನೋಡಿ, ಗ್ಯಾರಂಟಿ ಥೈರಾಯ್ಡ್ ಪಾಸಿಟಿವ್ ಬಂದೇ ಬರುತ್ತೆ. ಅದಕ್ಕೆ ಲೈಫ್ ಸ್ಟೈಲನ್ನ ಚೇಂಜ್ ಮಾಡಬೇಕಾಗುತ್ತೆ ನಾವು, ಅಂದರೆ ಸ್ವಲ್ಪ ಇದಾಗುತ್ತೆ. ಪೂರ್ತಿ ಅಂತೂ ಹೋಗೋದೇ ಇಲ್ಲ ಫ್ರೆಂಡ್ಸ್. ನಾನು ಹೇಳ್ತೀನಿ, ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ನಾನು ಥೈರಾಯ್ಡ್ ಬಂದ ಡಾಕ್ಟ್ರ್ ಏನೇನು ಹೇಳಿ ಅಂದರೆ, ಊಟದ ಪದ್ಧತಿ ಹೇಗಿರ್ಬೇಕಂದ್ರೆ ಸ್ವಲ್ಪ ಕ್ಯಾಲೋರೀಸ್ ಕಮ್ಮಿ ಮಾಡಬೇಕು ಊಟ. ಇವಾಗ ನಾವು 2-3 ಚಪಾತಿ ಆಗಲಿ ರೊಟ್ಟಿ ಆಗಲಿ ತಿನ್ನೋದು 1.5 ಇಲ್ಲ 2 ತಿನ್ನಬೇಕು. ಇಷ್ಟು ಅನ್ನ ತಿನ್ನಬೇಕು, ಪಲ್ಯಗಳು ಈ ಥರ ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು. ಸ್ವಲ್ಪ ಕ್ಯಾಲೋರೀಸ್ ಕಮ್ಮಿ ಮಾಡಬೇಕು, ಸ್ವಲ್ಪ ಟಿಫನ್ಗಳು ತಿನ್ನಬೇಕು, ಅದ್ರ ಜೊತೆ ಹಣ್ಣುಗಳು. ಹಾಲಂತೂ ಫಸ್ಟ್ ಹೇಳಿದ ಡಾಕ್ಟ್ರು, ಹಾಲು ತಿನ್ನಬಾರ್ದು. ಮೇನ್ ಥೈರಾಯ್ಡ್ ಬರೋ ಕ್ಯಾಬೇಜ್ ಅಂತ. ನಾವು ಗೋಬಿ ಮಂಚೂರಿ ಅದು ಇದು ತಿಂತೀವಲ್ಲ, ಅಂಥದ್ದೆಲ್ಲ ತಿಂದೇ ಬಂದಿರುತ್ತೆ ಇದು. ಗೋಬಿನ ಕಂಪ್ಲೀಟಾಗಿ ಬಿಟ್ಟುಬಿಡ್ಬೇಕು ಫ್ರೆಂಡ್ಸ್. ಗೋಬಿಯಲ್ಲಿ ಅದು ಕೆಮಿಕಲ್ಸ್ ಆಗಿರುತ್ತೆ, ಸಾಸ್ಗಳು ಅದು ಇದು ಹಾಕಿ ಮೇನ್ ಹಾಳು ಮಾಡೋದೇ ಗೋಬಿನ. ನಾನು ಗೋಬಿ ಜಾಸ್ತಿ ಅಂದರೆ ಜಾಸ್ತಿ, ವಾರದಲ್ಲಿ 1 ಸಲ 2 ಸಲ ಅಂತ ತಿಂದೆ. ಅವಾಗ ಬಂದಮೇಲೆ ಅವೆಲ್ಲ ಬಿಟ್ಟಿದ್ದೀನಿ. ನಾನು ಗೌರ್ಮೆಂಟಲ್ಲಿ ಕೇಳಿದೆ, ಪ್ರೈವೇಟಲ್ಲಿ ಊಟದ ಬಗ್ಗೆ ಕೇಳಿದ್ದೆ. ಮೇನ್ ಕ್ಯಾಬೇಜು ಮತ್ತು ಕಾಲಿಫ್ಲವರ್ ಇರುತ್ತಲ್ಲ ಅದು ಬಿಡಬೇಕಂತ ಹೇಳಿದ್ರು. ಸ್ವೀಟು, ಹಾಲು, ಫಾಸ್ಟ್ ಫುಡ್ಡು, ಬೇಕ್ರಿ ಐಟಮ್ಸು ಇವೆಲ್ಲ ಕಂಪ್ಲೀಟ್ ಬಂದ್ ಮಾಡಿದ್ರೇ ನಿಮಗೆ ಸ್ವಲ್ಪ ನಾರ್ಮಲ್ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ರು. ಟೀ ಕಾಫಿ ಕುಡಿಬಾರ್ದು, ಬಿಸ್ಕೆಟ್ ತಿನ್ನಬಾರ್ದು ಅಂತ ಹೇಳಿದ್ರು. ನಾನು ಅದೆಲ್ಲ ಬಂದ್ ಮಾಡಿದೆ. ಇವಾಗ ಪ್ರೆಗ್ನೆಂಟ್ ಆಗಿರೋದ್ರಿಂದ ಹೊಟ್ಟೆ ಹಸಿತಲ್ಲ, ಅದಕ್ಕೆ ತಿಂತೀನಿ ನಾನು. ಇಲ್ಲ ಕಂಪ್ಲೀಟಾಗಿ ಬಂದ್ ಮಾಡಿ, ಇವಾಗ ನಾನು ಸ್ಟಾರ್ಟಿಂಗ್ ಚೆಕ್ ಮಾಡಿದ 21 ಪಾಯಿಂಟ್ ಇತ್ತು ಫ್ರೆಂಡ್ಸ್ ಥೈರಾಯ್ಡು. ಇವಾಗ 6 ಪಾಯಿಂಟಿಗೆ ಬಂದಿದೆ. ಇನ್ನು 2 ಪಾಯಿಂಟ್ಸ್ ಆದರೆ ನಾರ್ಮಲ್ ಆಗುತ್ತೆ. ಇವಾಗ ಪ್ರೆಗ್ನೆಂಟ್ ಆಗಿದ್ದೀನಲ್ಲ, ಅದಕ್ಕೆ ಮನೆ ಚೆಕ್ ಮಾಡಿ ಈಗ 5 ಪಾಯಿಂಟ್ ಬಂದಿದೆ. ಏನು ಮಾಡೋಕ್ಕಾಗಲ್ಲ, ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೊಳ್ಳೇಬೇಕಂದರೆ ಅದಕ್ಕೆ ತೊಗೋತಾ ಇದ್ದೀನಿ. ಇದು ಕಂಟಿನ್ಯೂ ತಿಂದ್ರೇ ನಾನು ಆರೋಗ್ಯವಾಗಿರ್ತೀನಿ. ಇವಾಗ ಇಲ್ಲಾಂದರೆ ಅಲ್ಲಿ ನೋವು ಇದು ನೋವು ಅಂತ ಬಂದೇ ಬರುತ್ತೆ ನನಗೆ ಬಿಟ್ಟರೆ. ಮತ್ತು ನಾನು ಥೈರಾಯ್ಡ್ ಬಂದಾಗ ಡಾಕ್ಟ್ರ್ ಹೇಳೋದು ಸ್ವೀಟು ಅದು ಇದು ಬಿಟ್ಟೆ. ನಾನು ಕೊತ್ತಂಬರಿ ಕಾಳನ್ನ ರಾತ್ರಿ ನೆನೆಸಿ ಬೆಳಗ್ಗೆ ಕಷಾಯ ಮಾಡಿ ಕುಡ್ದಿದ್ದೀನಿ. ಹಾಗೆ ಮೆಂತ್ಯ ಹಾಗೆ ಬೆಲ್ಲದ ಉಂಡೆ ಮಾಡಿ ಈ ಥರ ತಿನ್ನಬೇಕಂತ ಹೇಳಿದ್ರು, ಅದು ತಿಂದೆ. ಅಂದರೆ ಥೈರಾಯ್ಡ್ಗೆ ಕೊತ್ತಂಬರಿ ಬೀಜ ನೆನೆಸಿ ಕಷಾಯ ಮಾಡಿ ಕುಡಿಬೇಕು ಡೈಲಿ. ಅದು ಕುಡಿತಿದ್ದೆ, ಸ್ವಲ್ಪ ನಾರ್ಮಲ್ ಬಂದಿದೆ. ಆ ಥರ ಎಲ್ಲ ಮಾಡಿಕೊಂಡು ಊಟದ್ದು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಮಾಡಿದ್ದೀನಿ. ನಾನ್ ವೆಜ್ ಅಂತೂ ಚಿಕನ್ ಅಂತೂ ಕಂಪ್ಲೀಟಾಗಿ ಬಿಡಬೇಕಂತ ಹೇಳಿದ್ದಾರೆ. ನಾನು ಬಿಟ್ಟಿದ್ದೆ, ಇವಾಗೂ ತಿಂತೀನಿ. ಪ್ರೆಗ್ನೆಂಟ್ ಇರೋದ್ರಿಂದ ಪ್ರೋಟೀನ್ ಬೇಕಲ್ವ, ಅದಕ್ಕೆ ನಾನು 2 ಇಲ್ಲ 3 ಪೀಸ್ ಒಂದೇ ಟೈಮ್ ತಿಂದರೆ ಒಂದೇ ಟೈಮ್ ತಿಂತೀನಿ, ಜಾಸ್ತಿ ತಿನ್ನೋಲ್ಲ. ಅದಕ್ಕೆ ಚಿಕನ್ ನಾನ್ ವೆಜ್ ಬಿಡಬೇಕು. ಮೇನ್ ಸ್ವೀಟು, ಸಕ್ಕರೆ, ಬಿಸ್ಕೆಟು, ಟೀ, ಕಾಫಿ ಇದೆಲ್ಲ ಬೇಕ್ರಿ ಐಟಮ್ಸ್ ಅಂತೂ ತಿನ್ನಲೇಬಾರ್ದು ಅಂತ ಹೇಳಿದೆ. ಅಂದರೆ ಸ್ಟಿರಾಯ್ಡ್ ಅನ್ನೋದೊಂದು ಅದರಲ್ಲಿ ಮಿಕ್ಸ್ ಮಾಡಿರ್ತೀವಿ. ಇವಾಗ ಯಾವುದರಲ್ಲಿ ಗೋಬಿ ಮಂಚೂರಿ ಅದು ಇದು ಟೇಸ್ಟಿಂಗ್ ಪೌಡ್ರ್ ಅಂತ ಹಾಕಿರ್ತಾರೆ, ಅದರಿಂದನೇ ಮನುಷ್ಯರ ಹೆಲ್ತ್ ಹಾಳಾಗೋದು. ಅದಕ್ಕೆ ಪ್ಲೀಸ್ ಥೈರಾಯ್ಡ್ ಬಂದಿದೆ ಅಂತ ಯಾರೂ ಭಯ ಬೀಳಬೇಡಿ. ಈ ಥರ ಮೇಂಟೈನ್ ಮಾಡಿ ಖಂಡಿತ ನಾರ್ಮಲ್ ಬರುತ್ತೆ. ಅಂದರೆ ಬೇಗ ಬರೋಲ್ಲ. ನಾವು ಪೂರ್ತಿ ಲೈಫ್ ಸ್ಟೈಲೇ ಚೇಂಜ್ ಆಗಬೇಕು. ನಮ್ಮದು ಊಟದಾಗಲಿ, ಹಾಗೆ ನಮ್ಮ ಡಯಟದಾಗಲಿ, ಎಕ್ಸಸೈಸ್, ಯೋಗ ಮಾಡಬೇಕು. ಪೂರ್ತಿ ಈ ಥರ ನಾವು ಕಂಟಿನ್ಯೂ ಆಗಿ ಲೈಫ್ ಲಾಂಗ್ ಮೇಂಟೈನ್ ಮಾಡಿದರೆ ಮಾತ್ರ ನಾರ್ಮಲ್ ಆಗುತ್ತೆ. ಸಡನ್ನಾಗಿ 1 ಇಯರ್ 2 ಇಯರ್ಸ್ ಯಾರಿಗೂ ನಾರ್ಮಲ್ ಬರೋಲ್ಲ ಫ್ರೆಂಡ್ಸ್. ಅಂದರೆ ಅದು ಕಮ್ಮಿ ಆಗುತ್ತೆ. ಇವಾಗ ನಮ್ದು 20 ಇತ್ತಲ್ವ, ಅದು ಕಮ್ಮಿ. ಇವಾಗ 6.5 ಪಾಯಿಂಟ್ ಬಂದಿದೆ. 4 ಪಾಯಿಂಟ್ ನಾರ್ಮಲ್ ಅಂತ ಥೈರಾಯ್ಡು. ನಾನು ತಿರ್ಗಾ ಡೆಲಿವರಿ ಆದಮೇಲೆ ನಾನು ಮುಂಚೆ ನಾರ್ಮಲ್ ಮತ್ತೆ ಥೈರಾಯ್ಡ್ದಾಗ ಆ ಥರ ನನ್ನ ಪ್ಲಾನ್ ಇತ್ತು, ಡಯಟ್ ರೂಟೀನ್ ಹೆಂಗಿತ್ತು ಅದಕ್ಕೆ ಬರ್ತೀನಿ. ಪ್ರೆಗ್ನೆಂಟ್ ಆಗಿರೋದು ಇದು ಪಾಪ ಆಗ್ತಲ್ಲ, ನಮಗೆ ಏನಾಗುತ್ತೆ ಅದು ತಿನ್ನಬೇಕು ಅಂದರೆ ಆಗಿರ್ತೀವಲ್ಲ, ಅದಕ್ಕೆ ಚೆನ್ನಾಗಿ ಇದ್ದೀನಿ. ಇದು ನನ್ನ ಹತ್ತಿರೋದು ನಾನು ಹೇಳಿದ್ದೀನಿ ಫ್ರೆಂಡ್ಸ್. ಅದಕ್ಕೂ ಯಾರು ಕಮೆಂಟ್ ಮಾಡಬೇಡಿ ಪ್ಲೀಸ್. ಈ ಥರ ಡಯಟ್ನ ಫಾಲೋ ಮಾಡಿ. ಸ್ವೀಟ್ಗಳನ್ನು ಅವಾಯ್ಡ್ ಮಾಡಿ. ಸ್ವೀಟ್ ಸಕ್ಕರೆ ತಿಂದಷ್ಟು ಇನ್ನೂ ಜಾಸ್ತಿ. ಚಿಕನ್ ತಿನ್ನಬಾರ್ದು. ಈ ಥರ ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗಿ. ನಂದು ಹಳೆ ವೀಡಿಯೋ ನೋಡಬೇಕು, ಹಳೆ ಯೂಟ್ಯೂಬ್ ಮಾಡಿದ್ದೆ, ಅದು ಓಡಲಿಲ್ಲ ಅಂತ ನಾನು ಬಿಟ್ಟಿದ್ದೀನಿ. ಅದರಲ್ಲಿ ಥೈರಾಯ್ಡ್ ಬಗ್ಗೆ ಮಾಡಿದ್ದೆ ಫ್ರೆಂಡ್ಸ್. ಥೈರಾಯ್ಡ್ ಲೈಫ್ ಸ್ಟೈಲ್ ಹೆಂಗಿರುತ್ತೆ, ಊಟದ ಬಗ್ಗೆ. ಇವಾಗ ನನಗೆ ಅದಕ್ಕೆ ನೋಡಿ ಜಾಸ್ತಿ ಹೊತ್ತು ಮಾತಾಡಿದ್ರೆ ನೋವು ಬರುತ್ತೆ, ಫುಲ್ ಸ್ಟ್ರೆಸ್ ಅನಿಸುತ್ತೆ. ಅದಕ್ಕೆ ನಾನು ಕೆಲವೊಬ್ಬರು ವಿಡಿಯೋದ ಕಮೆಂಟ್ ಹಾಕಿದ್ರು,
ಯಾಕಮ್ಮ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲೇನಕ್ಕ ಹಂಗೆ ಹಿಂಗೆ ಅಂತ. ಥೈರಾಯ್ಡ್ ಇರೋದ್ರಿಂದ ಸ್ಟ್ರೆಸ್ ಆಗ್ತಿದೆ ಮಾತಾಡಿ ಮಾತಾಡಿ. ಅದಕ್ಕೆ ಆ ಥರ ನಿಮಗೆ ಮಾತಾಡ್ತಾ ಮಾತಾಡ್ತಾ ಸೌಂಡು ನಿಮಗೆ ಕಮ್ಮಿ ಕೇಳಿಸುತ್ತಲ್ಲ ಹಂಗೆ ಅನಿಸುತ್ತೆ. ಏನೂ ಇಲ್ಲ, ಥೈರಾಯ್ಡ್ ಒಂದೇ ಪ್ರಾಬ್ಲಮ್ ಇರೋದ್ರಿಂದ ಆ ಥರ ವಯಸ್ಸು ಹಂಗಾಗಿದೆ. ಇವಾಗಲೂ ಜಾಸ್ತಿ ಮಾತ್ರೆ ಇಲ್ಲಾಂದರೆ ನನಗೆ ಇಲ್ಲೆಲ್ಲ ನೋವು ಬರುತ್ತೆ. ಮಾತ್ರೆ ಇದ್ದರೆ ನಾರ್ಮಲ್ ಇರ್ತೀನಿ. ಸ್ವಲ್ಪ ಡಯಟ್ ಗೇಟ್ ಮಾಡಿದರೆ ಚೆನ್ನಾಗಿ ಹೆಲ್ದಿಯಾಗಿರ್ತೀನಿ. ನಾನು ಅದಕ್ಕೆ ಟೀ ಕಾಫಿ ಬಿಟ್ಟು ಗಂಜಿ ಈ ಥರ ಕಾಳುಗಳನ್ನ ಮಾಡಿಕೊಂಡು ಕುಡಿತೀನಿ. ಮಾಲ್ಟ್ ಪೌಡ್ರ್ ಅಂತ ಮನೆಯಲ್ಲೇ ಅದು ಕುಡಿಯೋದ್ರಿಂದ ಒಳ್ಳೇದು, ಹೆಲ್ತ್ಗೆ ಒಳ್ಳೆಯದು. ಅಂದರೆ ಇವಾಗ ಪ್ರೆಗ್ನೆನ್ಸಿ ಇರೋದ್ರಿಂದ ಟೀ ಮೇಲೆ ಜಾಸ್ತಿ ಟೀ ತಿನ್ಬೇಕಂತ ಆಸೆ, ಅದಕ್ಕೆ ತಿಂತೀನಿ. ನೋಡಿ ಫ್ರೆಂಡ್ಸ್, ನನಗೆ ಗೊತ್ತಿರೋ ಥೈರಾಯ್ಡ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಿ. ಡಾಕ್ಟ್ರ್ ಸಲಹೆ ಪ್ರಕಾರನೇ ಹೋಗಿ ಅದು ಅಲ್ಲಿ ಅವ್ರು ಕೇಳಿದೆ ಯಾವುದು ಕೇಳ್ಕೊಂಡು ಯೋಗ ಮಾಡಿ ಎಕ್ಸಸೈಸ್ ಮಾಡಿ ಗ್ಯಾರಂಟಿ ಆಗುತ್ತೆ. ನಾರ್ಮಲ್ ಅಂದರೆ ಒಂದೇ ಸಲ ಆಗೋಲ್ಲ ಫ್ರೆಂಡ್ಸ್. ಹೋಗ್ತಾ 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 ಯಾರಿಗೂ ಒಂದೇ ಸಲ ಕಮ್ಮಿ ಆಗೋಲ್ಲ, ಸ್ವಲ್ಪ 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 ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ಟ್ಯಾಬ್ಲೆಟ್ ನಮ್ಮ ಲೈಫ್ ನಾವು ಮುಂಚೆಕ್ಕಿಂತ ಆಮೇಲೆ ಸೆಕೆಂಡ್ಗೆ ಚೇಂಜ್ ಆಗ್ತೀವಲ್ಲ ಅವಾಗ ನಾರ್ಮಲ್ ಬರುತ್ತೆ. ಒಂದೇ ಸಲ ಯಾರಿಗೂ ನಾರ್ಮಲ್ ಆಗೋಲ್ಲ. ಥೈರಾಯ್ಡು ಒಂದು ನಾವು ಚೇಂಜ್ ಆಗಬೇಕು, ನಮ್ಮನ್ನು ನಾವೇ ಚೇಂಜ್ ಮಾಡ್ಕೊಳ್ಬೇಕಂದ್ರೇ ಅದು ಕಮ್ಮಿ ಆಗುತ್ತೆ. ಈ ಥರ ಮೇಂಟೈನ್ ಮಾಡ್ಕೊಂಡು ಹೋಗಿ, ಈ ಥರ ಯಾವಾಗ ತಿನ್ನಬೇಕು ಯಾವಾಗ ತಿನ್ನಬಾರ್ದು ಡಾಕ್ಟರ್ ಹೇಳ್ಕೊಂಡು ನೀವು ಮುಂದುವರಿಬೇಕು. ಅಲ್ಲಿ ಕೇಳಿ ಇನ್ನಷ್ಟು ಇದು ಮಾಡ್ಕೊಳ್ಬೇಡಿ ಫ್ರೆಂಡ್ಸ್. ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ನಂಗೆ ಗೊತ್ತಿರೋದನ್ನು ಹೇಳಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇದ್ದು ನನ್ನ ಚಾನೆಲ್ನ. ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋ. ಟೇಕ್ ಕೇರ್, ಬೈ ಬೈ.